ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ವೆಜಿಟೇಬಲ್ ಪುಲಾವ್. ಮನೆಗೆಲ್ಲ ನೆಂಟರು ಬಂದುಬಿಟ್ಟಿದ್ದಾರೆ. ಈಸಿಯಾಗಿ ಏನಾದರೂ ಮಾಡಬೇಕು, ಮಸಾಲ ಎಲ್ಲ ರುಬ್ಬಕ್ಕಾಗಲ್ಲ. ಹಾಗಿದ್ರೆ ಈ ಥರ ಸಿಂಪಲ್ಲಾಗಿ ಪಲಾವ್ ರೆಸಿಪಿ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ನಾನು 1 ಲೋಟ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಅಕ್ಕಿ ಅಳತೆಗೆ ಏನಿಲ್ಲ ಅಂದರೂ 2 to 3 ಮೆಂಬರ್ಸು ಆರಾಮಾಗಿ ಊಟ ಮಾಡ್ಬೋದು. ಇಲ್ಲಿ ನಾನು 5 ರಿಂದ 6 ಲವಂಗ, 1 ಚಕ್ಕೆ, 2 ಏಲಕ್ಕಿ, 2 ಮರಾಠಿ ಮೊಗ್ಗು, 1 ಸ್ಟಾರ್ ಹೂವು, 2 ಚಿಕ್ಕ ಪಲಾವ್ ಎಲೆ, ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೀನಿ. ಇಲ್ಲಿ ವೆಜಿಟೇಬಲ್ಸು ಕ್ಯಾರೆಟ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಬೀನ್ಸು 1 ಕಪ್ ತೊಗೊಂಡಿದ್ದೀನಿ. 1 ಕಪ್ಪು ನವಿಲುಕೋಸು ತೊಗೊಂಡಿದ್ದೀನಿ. 1 ಕಪ್ಪು ಹಸೆ ಬಟಾಣಿ ತೊಗೊಂಡಿದ್ದೀನಿ. ಹಸೆ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1 ಕಪ್ಪು ಸಣ್ಣಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಕಪ್ಪು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, ಚಿಲ್ಲಿ ಪೌಡರು, ಗರಂ ಮಸಾಲ ತೊಗೊಂಡಿದ್ದೀನಿ, ರುಚಿಗೆ ಉಪ್ಪು, ಬಿರಿಯಾನಿ ಪೌಡರು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ, 1 ಕಪ್ಪು ರಿಫಂಡ್ ಆಯಿಲು. ಇಲ್ಲಿ ಒಲೆ ಮೇಲೆ 1 ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕಾದ್ಮೇಲೆ ನಾನು ರಿಫಂಡ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ 1 ಕಪ್ಪು. ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ, ಬೇಗನೂ ಆಗುತ್ತೆ. ಏನು ಮಸಾಲ ರುಬ್ಕೊಂಡು ಮಾಡಬೇಕು ಅನ್ನೋದೇನಿಲ್ಲ. ಎಣ್ಣೆ ಕಾದಿದೆ. ಈಗ ನಾನೀಗ ಸ್ಪೈಸಸ್ ಏನಿತ್ತು ಅದನ್ನೆಲ್ಲನೂ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ಪೈಸಸ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಕಪ್ಪು ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಲೈಟ್ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ರೆಸಿಪಿ, ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ನೋಡಿ ನೀಟಾಗಿ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ಪು ಟೊಮೆಟೊನ ಹಾಕ್ಕೊಳ್ತಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕ್ಕೊಳ್ತಿದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು 1 ಕಪ್ಪು ಪುದೀನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1 ಕಪ್ಪು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುದೀನ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಅದು ಸಾರಾಂಶ ನೀಟಾಗಿ ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನು ಅರಿಶಿನ. ಇಲ್ಲಿ ವಿಡಿಯೋನಲ್ಲಿ ಸ್ಕಿಪ್ ಆಗೋಗಿದೆ. ಲಾಸ್ಟಿಗೆ 1 ಟೇಬಲ್ ಸ್ಪೂನು ಬಿರಿಯಾನಿ ಪೌಡರ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಯಿಲೆಲ್ಲ ಬಿಟ್ಕೊಂಡಿದೆ.
ಇವಾಗ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಕ್ಯಾರೆಟ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ನವಿಲುಕೋಸು, ಬೀನ್ಸ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಹಸೆ ಬಟಾಣಿ, ನೀವಿದ್ದರೆ ಡಬಲ್ ಬೀನ್ಸು ಹಾಕ್ಕೊಬೋದು, ಮತ್ತು ಗೋಬಿ ಆ್ಯಡ್ ಮಾಡ್ಕೊಬೋದು, ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಯಾವ ತರಕಾರಿ ಇದ್ರೂ ನೀವು ಆ್ಯಡ್ ಮಾಡ್ಕೊಬೋದು, ಎಕ್ಸ್ಟ್ರಾ ತರಕಾರಿ ಆ್ಯಡ್ ಮಾಡಿಕೊಂಡು ಮಾಡ್ಕೊಬೋದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಸಾಲ ಜೊತೆಗೆ. ನಾನಿಲ್ಲಿ 1 ಲೋಟ ಅಕ್ಕಿ ಏನು ತೊಗೊಂಡಿದ್ದೆ ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಟಿದ್ದ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲ ಜೊತೆಗೆ ಅಕ್ಕಿನ. ಒಬ್ಬೊಬ್ಬರು ನೀರು ಆ್ಯಡ್ ಮಾಡಿಕೊಂಡು ಆಮೇಲೆ ಅಕ್ಕಿ ಆ್ಯಡ್ ಮಾಡ್ತಾರೆ. ನಾನು ಯೂಶ್ವಲಿ ಇದೇ ಥರನೇ ಮಾಡೋದು. ಫಸ್ಟ್ ಅಕ್ಕಿನ ಹಾಕ್ಕೊಂಡು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಆಮೇಲೆ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದಲ್ಲಿ 2 ಲೋಟ ನೀರನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವುದೇ ಫುಡ್ ಕಲರ್ಸ್ ಎಲ್ಲ ಯಾವುದು ಯೂಸ್ ಮಾಡಿಲ್ಲ. ಇವಾಗ ಇದನ್ನು 2 ವಿಷಿಲ್ಗೆ ಕೂಗಿಸ್ಕೊಳ್ಳೋಣ. 2 ವಿಷಿಲ್ ಬಂದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೋಡಿ ಇವಾಗ ವಿಷಿಲೆಲ್ಲ ಹೋಗಿದೆ. ಕುಕ್ಕರ್ ಲಿಡ್ನ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಪಲಾವ್ ರೆಡಿಯಾಗಿದೆ ಅಂತ. ಸಿಂಪಲ್ಲಾಗಿ ಸೂಪರಾಗಿರುತ್ತೆ ತಿನ್ನೋಕ್ಕೆ ರೆಸಿಪಿ. ನೋಡಿದ್ರೆ ನಿಮಗೆ ಮಸಾಲ ಆ್ಯಡ್ ಮಾಡಿರೋ ಥರ ಅನಿಸುತ್ತೆ, ಬಟ್ ನಾನು ಏನು ಮಸಾಲ ರುಬ್ಬಿ ಮಾಡಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ಹೇಗಿದೆ ಅಂತ ತಿಳಿಸ್ಕೊಡಿ. 1 ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್. ನಮಸ್ಕಾರ.